ಪ್ರಿಯ ಬಂಧುಗಳೇ, ಹೊಸಕೋಟೆ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡ ಸರ್ ಅವರಿಗೆ ಮುತ್ಸಂದ್ರ ಮತ್ತು ಬೇಗೂರು ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಅದ್ಧೂರಿ ಸ್ವಾಗತವನ್ನು ಕೋರಿದರು. ಪ್ರಿಯ ಬಂಧುಗಳೇ, ಸುಮಾರು 35 ಕೋಟಿ ರು ವೆಚ್ಚದಲ್ಲಿ ವಸತಿ ಶಾಲೆಯ ಗುದ್ದಲಿ ಪೂಜೆ ಮತ್ತು ಶಂಕುಸ್ಥಾಪನೆಯನ್ನು ಹೊಸಕೋಟೆ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡ ಸರ್ ಅವರು ಶಂಕುಸ್ಥಾಪನೆಯನ್ನು ಪಾದಾರ್ಪಣೆ ಮಾಡಿದರು. ಪ್ರಿಯ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಸಹ ಭಾಗಿಯಾಗಿದ್ದರು. ಶರತ್ ಬಚ್ಚೇಗೌಡ ಸರ್, ಸತೀಶ್ ಗೌಡ ಸರ್, ಗೋಪಾಲ್ ಗೌಡ ಸರ್, ಬಚ್ಚಣ್ಣ ಸರ್, ತಮ್ಮೇಗೌಡಣ್ಣ, ಸುರೇಶ್ ಅಣ್ಣ, ಮಂಜಣ್ಣ, ಸತೀಶ್ ಗೌಡಣ್ಣ, ಶ್ರೇಯಸ್ ಕುಮಾರಣ್ಣ, ಜಾನಿ ಸರ್, ಬಳ್ಳಾರಿಯಿಂದ ವಿಜಯಲಕ್ಷ್ಮಿ ಮೇಡಮ್, ಉಮೇಶ್ ಅಣ್ಣ, ರವಿ ಅಣ್ಣ, ಸುಬ್ಬಣ್ಣ, ನಾಗರಾಜಣ್ಣ, ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪ್ರಿಯ ಬಂಧುಗಳೇ, ಅವರ ಜೊತೆಗೆ ಸಿಬ್ಬಂದಿ ವರ್ಗದವರು ಸಹ ಭಾಗಿಯಾಗಿದ್ದರು. ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದರು. ಪ್ರಿಯ ಬಂಧುಗಳೇ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೇಗೂರು ಗ್ರಾಮದಲ್ಲಿ ಸುಮಾರು 6 ತಿಂಗಳಿಂದ 10 ಎಕರೆ ಇರತಕ್ಕಂಥ ಜಾಗವನ್ನು ಗುರುತಿಸಿ ಈ ಭಾಗದಲ್ಲಿ ಇರುವ ಕಾರ್ಮಿಕರಿಗೆ ಅನುಕೂಲ ಆಗಬೇಕು ಎಂಬ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸಿಕೊಂಡು ಇವತ್ತು ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಮಿಕರ ಒಂದು ವಸತಿ ಶಾಲೆಯನ್ನು ಇಲ್ಲಿ 10 ಎಕರೆ ಪ್ರದೇಶದಲ್ಲಿ 35 ಕೋಟಿ ರು ವೆಚ್ಚದಲ್ಲಿ ಗುದ್ದಲಿ ಪೂಜೆ ಶಂಕುಸ್ಥಾಪನೆಯನ್ನು ಪಾದಾರ್ಪಣೆ ಮಾಡಲಾಗಿದೆ. ಪ್ರಿಯ ಬಂಧುಗಳೇ, ಸುಮಾರು 35 ಕೋಟಿ ರು ವೆಚ್ಚದಲ್ಲಿ ವಸತಿ ಶಾಲೆ ಕಟ್ಟಡ ನಿರ್ಮಾಣ ಪಾದಾರ್ಪಣೆ ಮಾಡಿದ್ದು, ಗುದ್ದಲಿ ಪೂಜೆ ಶಂಕುಸ್ಥಾಪನೆಯನ್ನು ಮಾಡಿದ್ದು, 18 ತಿಂಗಳ ಒಳಗಡೆ ಶಾಲೆಯನ್ನು ಪ್ರಾರಂಭ ಮಾಡಿ 6ನೇ ತರಗತಿಯಿಂದ 2nd PUC ಅವರೆಗೆ ಉದ್ದೇಶ ಇರತಕ್ಕಂಥದ್ದು. ಕಾರ್ಮಿಕರ ಮಕ್ಕಳಿಗೆ ಹಗಲು ರಾತ್ರಿ ಯಾರು ಶ್ರಮಿಕರೋ ಅವರ ಮಕ್ಕಳಿಗೆ ಕೂಡ ಉನ್ನತ ಮಟ್ಟದ ಶಿಕ್ಷಣ ದೊರೆಯಬೇಕು ಎಂಬ ನಿಟ್ಟಿನಲ್ಲಿ ವಸತಿ ಶಾಲೆ ಪ್ರಾರಂಭ ಮಾಡಿ 6ನೇ ತರಗತಿಯಿಂದ 2nd PUC ಅವರೆಗೆ ICIC CBSE ವಿದ್ಯಾಭ್ಯಾಸದ ವ್ಯವಸ್ಥೆಯನ್ನು ಇಲ್ಲಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿ ಮೊಟ್ಟ ಮೊದಲ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಮೊಟ್ಟ ಮೊದಲ ಆಯ್ಕೆ ಆಗಿರ್ತಕ್ಕಂಥದ್ದು ಹೊಸಕೋಟೆ ತಾಲೂಕು. ಅತ್ಯಂತ ಹೆಮ್ಮೆಯ ಈ ಸಂದರ್ಭವನ್ನು ನಾವು ಹೇಳಬಹುದಾಗಿದೆ. ಪ್ರಿಯ ಬಂಧುಗಳೇ, ವಸತಿ ಶಾಲೆ ರಾಜ್ಯಾದ್ಯಂತ ನಿರ್ಮಾಣ ಕಾರ್ಮಿಕರ ಮಕ್ಕಳು ಹಿತದೃಷ್ಟಿಯಿಂದ 42 ಶಾಲೆಗಳು ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಪ್ರತಿ ಶಾಲೆಯಲ್ಲಿ ಸುಮಾರು 10 ಎಕರೆ ವ್ಯಾಪ್ತಿಯಲ್ಲಿ ನಿರ್ಮಿಸಲಾಗುತ್ತಿದ್ದು, ಪ್ರತಿ ತರಗತಿಗೆ 50 ವಿದ್ಯಾರ್ಥಿಗಳು ಪ್ರವೇಶ ಸಾಮರ್ಥ್ಯವಿದ್ದು 6ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಉದ್ಘಾಟನೆಯನ್ನು ಮಾನ್ಯ ಶಾಸಕರು, ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಹಾಗೂ ಟ್ಯೂನಿಕ್ ಸಂಸ್ಥೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಶರತ್ ಕುಮಾರ್ ಬಚ್ಚೇಗೌಡರವರಿಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಪ್ರಿಯ ಬಂಧುಗಳೇ, ಕಾರ್ಮಿಕ ಇಲಾಖೆ, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಮಂಡಳಿಯಲ್ಲಿ ನೋಂದಾಯಿಸಿಕೊಳ್ಳುವ ವಿಧಾನ. ಕಳೆದ 12 ತಿಂಗಳಲ್ಲಿ ಕಟ್ಟಡ ಅಥವಾ ಇತರೆ ನಿರ್ಮಾಣ ಕಾಮಗಾರಿಗಳಲ್ಲಿ ಕನಿಷ್ಠ 90 ದಿನಗಳ ಕೆಲಸ ನಿರ್ವಹಿಸಿರಬೇಕು.
18ರಿಂದ 60 ವರ್ಷದೊಳಗಿರಬೇಕು. ಹಿರಿಯ ಕಾರ್ಮಿಕ ನಿರೀಕ್ಷಕರು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳು. ಪ್ರಿಯ ಬಂಧುಗಳೇ, ಫಲಾನುಭವಿಗಳಿಗೆ ಸಿಗುವ ಸೌಲಭ್ಯಗಳು: ಪಿಂಚಣಿ ಸೌಲಭ್ಯ, ಕುಟುಂಬ ಪಿಂಚಣಿ ಸೌಲಭ್ಯ, ದುರ್ಬಲತೆ ಪಿಂಚಣಿ, ಟ್ರೈನಿಂಗ್ ಕಮ್ ಟೂಲ್ ಕಿಟ್ ಸೌಲಭ್ಯ, ಹೆರಿಗೆ ಸೌಲಭ್ಯ, ಅಂತ್ಯಕ್ರಿಯೆ ವೆಚ್ಚ, ಶೈಕ್ಷಣಿಕ ಸಹಾಯಧನ, ಕಲಿಕೆ ಭಾಗ್ಯ ಹಾಗೂ ವೈದ್ಯಕೀಯ ಸಹಾಯಧನ, ಅಪಘಾತ ಪರಿಹಾರ, ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ, ಮದುವೆ ಸಹಾಯಧನ, ತಾಯಿ ಮಗು ಸಹಾಯ ಹಸ್ತ, ಈ ಎಲ್ಲ ಸೌಲಭ್ಯಗಳು ಸಿಗುತ್ತವೆ. ಪ್ರಿಯ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಸಹ ಭಾಗಿಯಾಗಿದ್ದರು. ಶರತ್ ಬಚ್ಚೇಗೌಡ ಸರ್, ಸತೀಶ್ ಗೌಡ ಸರ್, ಗೋಪಾಲ್ ಗೌಡ ಸರ್, ಬಚ್ಚಣ್ಣ ಸರ್, ತಮ್ಮೇಗೌಡಣ್ಣ, ಸುರೇಶ್ ಅಣ್ಣ, ಮಂಜಣ್ಣ, ಸತೀಶ್ ಗೌಡಣ್ಣ, ಶ್ರೇಯಸ್ ಕುಮಾರಣ್ಣ, ಜಾನಿ ಸರ್, ಬಳ್ಳಾರಿಯಿಂದ ವಿಜಯಲಕ್ಷ್ಮಿ ಮೇಡಮ್, ಉಮೇಶ್ ಅಣ್ಣ, ರವಿ ಅಣ್ಣ, ಸುಬ್ಬಣ್ಣ, ನಾಗರಾಜಣ್ಣ, ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪ್ರಿಯ ಬಂಧುಗಳೇ, ಅವರ ಜೊತೆಗೆ ಸಿಬ್ಬಂದಿ ವರ್ಗದವರು ಸಹ ಭಾಗಿಯಾಗಿದ್ದರು. ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದರು. ಪ್ರಿಯ ಬಂಧುಗಳೇ, ಸಂಸ್ಕೃತಿ ಆನ್ TV ವತಿಯಿಂದ ಹೊಸಕೋಟೆ ತಾಲೂಕು ನಗರೇನಹಳ್ಳಿ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು. ಪ್ರಿಯ ಬಂಧುಗಳೇ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಪ್ರಿಯ ಬಂಧುಗಳೇ, ನಾವು ನಿಮಗೆ ಬೇರೆ ಬೇರೆ ರೀತಿ ವಿಚಾರಗಳನ್ನು ತಿಳಿಸುವ ಪ್ರಯತ್ನ ಮಾಡುತ್ತೇವೆ. ಕಾರ್ಯಕ್ರಮವನ್ನು ಹೊಸಕೋಟೆ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡ ಸರ್ ಮತ್ತು ಹಲವಾರು ಗಣ್ಯ ವ್ಯಕ್ತಿಗಳು ಸೇರಿ ದೀಪ ಬೆಳಗಿಸುವುದರ ಮೂಲಕ ಲೋಕಾರ್ಪಣೆ ಮಾಡಿದರು. ಪ್ರಿಯ ಬಂಧುಗಳೇ, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಕಾರ್ಮಿಕ ವರ್ಗದ ಸೇವೆಯಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಉದ್ಯೋಗ ನಿಯಂತ್ರಣ ಮತ್ತು ಸೇವಾ ಷರತ್ತುಗಳು ಅಧಿನಿಯಮ 1996 ಭಾರತ ಸರ್ಕಾರದ ಅಧಿನಿಯಮ ಕಾಲಂ 18 ಹಾಗೂ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಉದ್ಯೋಗದ ನಿಯಂತ್ರಣ ಮತ್ತು ಸೇವಾ ಷರತ್ತುಗಳು ನಿಯಮಗಳು 2006 ನಿಯಮ 22A ಅಡಿಯಲ್ಲಿ ರಚಿಸಲಾಗಿದ್ದು, ಮಂಡಳಿಯು 18/1/2007 ರಂದು ಸ್ಥಾಪಿಸಿಕೊಂಡಿದ್ದು, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಕಾರ್ಮಿಕ ಇಲಾಖೆ, ಜಿಲ್ಲಾಡಳಿತ ಶಂಕುಸ್ಥಾಪನೆ ನೆರವೇರಿತು. ನಿಜವಾಗ್ಲೂ ಅಲ್ಲಿಯ ಆ ನಿವೇಶನವನ್ನು ನೋಡಿದಾಗ ಬಹಳ ಮುಖ್ಯವಾಗಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ರಾಜ್ಯದಾದ್ಯಂತ ಮೊದಲನೇ ಹಂತದಲ್ಲಿ 31 ಶಾಲೆಗಳನ್ನ, ಎರಡನೇ ಹಂತದಲ್ಲಿ 11 ಶಾಲೆಗಳನ್ನ, ಮೂರನೇ ಹಂತದಲ್ಲಿ 62 ಶಾಲೆಗಳನ್ನ ನಾವು ನಿರ್ಮಾಣ ಮಾಡಲಿಕ್ಕೆ ಬದ್ಧರಾಗಿದ್ದೇವೆ. ಈಗಾಗಲೇ ಎಲ್ಲ ಕೆಲಸ ಚಾಲನೆ ಆಗಿದೆ. ಇಲ್ಲಿ ಹೊಸಕೋಟೆ ಈ ಕ್ಷೇತ್ರದ ಮಾನ್ಯ ಶಾಸಕರಾದ ಶರತ್ ಕುಮಾರ್ ಬಚ್ಚೇಗೌಡ ಸಾಹೇಬರು ಮಾನ್ಯ ಕಾರ್ಮಿಕ ಸಚಿವರನ್ನ ಆಗಿದ್ದಾಗೆ ಭೇಟಿ ಮಾಡಿ ಹೊಸಕೋಟೆಯಲ್ಲಿ ಇಂಥದೊಂದು ನಾವು ಶಾಲೆಯನ್ನ ಮಾಡಬೇಕು, ನಾವು ಇಲ್ಲಿ ಉತ್ತಮವಾದ ನಿವೇಶನ ಕೊಡ್ತೀವಿ, ದಯಮಾಡಿ ನೀವು ಇದನ್ನ ಕಟ್ಟಿಸಬೇಕು ಇಲ್ಲಿ ಅಂತ ಹೇಳಿ ಅವರು ಆಗ್ರಹ ಮಾಡಿ ಇದನ್ನ ಈ ತಾಲೂಕಿಗೆ ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ 18 ತಿಂಗಳಲ್ಲಿ ಈ ಶಾಲೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡು ಆರಂಭ ಆಗ್ತದೆ. ಇಲ್ಲಿನ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಯಾರಿದ್ದಾರೆ ಅವರುಗಳ ಮಕ್ಕಳ ಜೀವನದಲ್ಲಿ ಅತ್ಯುತ್ತಮವಾದಂಥ ಒಂದು ಅಧ್ಯಾಯ ತೆರೆದಂಗಾಗ್ತದೆ. ಇದು ಒಟ್ಟಾರೆ ಸಿವಿಲ್ ವರ್ಕ್ 31 ಕೋಟಿ ವೆಚ್ಚದಲ್ಲಿ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಉಳಿದಂತೆ 3.75 ಕೋಟಿ. ಸೊ ಬೇರೆ ಬೇರೆ ಒಟ್ಟಾರೆ ಇದರ ವೆಚ್ಚ 34.75 ಕೋಟಿ. ಅತ್ಯಂತ ಸುಸಜ್ಜಿತವಾದಂತ ಶಾಲೆ ಇದಾಗಿರ್ತದೆ. ಎಲ್ಲ ಕಾರ್ಮಿಕರಿಗೆ ಅವರು ಒಂದು ಒಳ್ಳೆ ರೀತಿಯಾದಂತಹ ಏನು ಇನ್ಸ್ಪಿರೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಈ ಶಾಸಕರ ಬಗ್ಗೆ ಹೇಳ್ತಾ ನನ್ನ ಪ್ರಾಸ್ತಾವಿಕ ಭಾಷಣವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮುಂಚೆ ನಮ್ಮ ಕಾರ್ಮಿಕ ಇಲಾಖೆಗೆ ಒಂದು ಹೊಸ ದಿಕ್ಸೂಚಿ ತೋರಿಸಿದಂತ ನಾಯಕರು.
ಅವ್ರ ಕಾಲದಲ್ಲಿ ಇದು ESI ಮಾಡಬೇಕು ಅಂತ ತೆಗೆದಿಟ್ಟಂತ ಜಾಗ. ಅವ್ರ ಮಹಾರಾಷ್ಟ್ರ ಇತ್ತು ನಮ್ಮ ಜಾಗದಲ್ಲಿ ಒಂದು ESI ಬರಬೇಕು ಅಂತ. ಬಟ್ ಇವತ್ತು ಸಾಹೇಬರ ಕೈಗುಣ ಮತ್ತು ಅವರ ಹೋರಾಟದ ಫಲವಾಗಿ ಮತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ರಾವ್ ಅವರ ಮುಂದಾಲೋಚನೆಯಿಂದ ಇವತ್ತು ಇಲ್ಲಿ ಒಂದು ವಸತಿ ಶಾಲೆ ಬರ್ತಾ ಇದೆ. ನನಗೆ ಅವಕಾಶ ಕೊಟ್ಟಂತ ನಮ್ಮ ಕಾರ್ಮಿಕ ಇಲಾಖೆ ಹಾಗೂ ಶಾಸಕರಿಗೆ ನನ್ನ ವಂದನೆಗಳು. ಭಾರತ್ ಮಾತಾ ಕಿ ವೇದಿಕೆ ಮೇಲೆ ಸನ್ಮಾನ್ಯ ಸಚಿವರ ಅನುಪಸ್ಥಿತಿಯಲ್ಲಿ ನಿಜವಾಗ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಈ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಆಯೋಜನೆ ಮಾಡಬೇಕು, ಇಷ್ಟೊಂದೆಲ್ಲ ಜನನ ಒಂದು ಸೂರಿನ ಅಡಿಯಲ್ಲಿ ನಾವು ಸೇರಿಸಬೇಕು ಅಂತಂದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಯಾರಾದ್ರೂ ಇದ್ರೆ ನಮ್ಮ ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಅಣ್ಣವರು ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೆ ಒಂದು ಮನಸ್ಪೂರ್ವಕವಾದಂತ ಸ್ವಾಗತನ ಈ ಸಂದರ್ಭದಲ್ಲಿ ಕೋರ್ತಾ ಜೋರಾದ ಚಪ್ಪಾಳೆ ಮುಖಾಂತರ ಸಂತೋಷ್ ಲಾಡ್ ಅವರಿಗೆ ಒಂದು ಸ್ವಾಗತ ಅವರ ಅನುಪಸ್ಥಿತಿಯಲ್ಲಿ ಕೋರ್ತಾ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ತಂದೆ ಸಮಾನರಾದಂತ ಗೋಪಾಲಣ್ಣವರೇ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬಚ್ಚಣ್ಣವರೇ, ನಮ್ಮ ಏಪೆಕ್ಸ್ ಬ್ಯಾಂಕಿನ ಮಾಜಿ ನಿರ್ದೇಶಕರಾಗಿರ್ತಕ್ಕಂಥ ಕಮ್ಮೇಗೌಡನವರೇ, TAPCMS ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅಣ್ಣವರೇ, ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ YSM ಮಂಜೂರ್ ಅವರೇ, ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ಭುತವಾಗಿ ಬರಬೇಕು ಅಂತಂದ್ರೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾಗಿರ್ತಕ್ಕಂಥ ಆತ್ಮೀಯರಾದಂಥ ಅಣ್ಣರಾದಂಥ ಸತೀಶ್ ಅಣ್ಣವರೇ, ವಿಶೇಷವಾಗಿ ನಮಗೆ ಬೆಂಗಳೂರಿನ ಮೂಲೆ ಮೂಲೆಗಳಿಂದ ಬಂದು ನಮ್ಮ ಏನು ಕಟ್ಟಡ ಕಾರ್ಮಿಕರ ನಿಗಮ ಏನಿದೆ ನಿಗಮ ಮಂಡಳಿಯ ಸದಸ್ಯರು ಬಂದಿರತಕ್ಕಂಥ ವಿಶೇಷವಾದಂತ ನಮಗೆ ಶ್ರೇಯಸ್ ಕುಮಾರ್ ಜೈನ್ ಸರ್ ಅವರೇ, ನಮ್ಮ ಜಾನಿ ಸರ್ ಅವರೇ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬಳ್ಳಾರಿಯಿಂದ ಬಂದಿರತಕ್ಕಂಥ ನಮ್ಮ ಸಹೋದರಿ ಆಗಿರ್ತಕ್ಕಂಥ ವಿಜಯಲಕ್ಷ್ಮಿ ಮೇಡಮ್ ಅವರೇ, ಹಾಗೆಯೇ ನಮ್ಮ ಮತ್ತೊಬ್ಬ ಕಟ್ಟಡ ಕಾರ್ಮಿಕರ ನಿರ್ಮಾಣ ಮಂಡಳಿಯ ಸದಸ್ಯರು ನಿರ್ದೇಶಕರಾಗಿರ್ತಕ್ಕಂಥ ರಮೇಶ್ ಅಣ್ಣವರೇ, ನಮ್ಮ JD ಅವರಾಗಿರ್ತಕ್ಕಂಥ ಉಮೇಶ್ ಸರ್ ಅವರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ರವಿ ಸರ್ ಅವರೇ, ಸಂತೋಷ್ ಸರ್ ಅವರೇ, ಈ ಒಂದು ಕಾರ್ಯಕ್ರಮದ ಮತ್ತೊಬ್ಬ ರೂವಾರಿಗಳಾಗಿರ್ತಕ್ಕಂಥ ಯತೀಶ್ ಅವರೇ, ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡೋದಕ್ಕೋಸ್ಕರ ದುಡಿದಂತ ನಮ್ಮ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದ್ರೆ, ಅಕ್ಕ ತಂದ್ರೆ, ಕಾರ್ಮಿಕರೇ, ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತ ಸ್ವಾಗತ ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೀನಿ. ಬಂಧುಗಳೇ, ಈ ಒಂದು ಕಾರ್ಯಕ್ರಮನ ವಿಶೇಷವಾಗಿ ಸಚಿವರ ನೇತೃತ್ವದಲ್ಲೇ ಮಾಡಬೇಕು ಅಂತ ಉದ್ದೇಶ ಏನಿತ್ತು ಅಂತಂದ್ರೆ, ಮೊನ್ನೆ ಫೆಬ್ರವರಿ ತಿಂಗಳಲ್ಲಿ ನಡೆದಂತ ಬಜೆಟ್ ಏನಿತ್ತು, ಆಯವ್ಯಯದ ಮಂಡನೆಯನ್ನ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಮಾಡಿದ್ರು, ಆ ಬಜೆಟ್ ಅಲ್ಲಿ ಕಾರ್ಮಿಕ ಇಲಾಖೆಯ ವತಿಯಿಂದ ಕೊಟ್ಟಿರ್ತಕ್ಕಂಥ ವಸತಿ ಶಾಲೆಗಳಲ್ಲಿ ಆ ಪಟ್ಟಿನ ತೆಗೆದು ನೋಡಿದ್ರೆ 4ನೇ ಅಪೆಂಡಿಕ್ಸ್ ಅಲ್ಲಿ ಕಾರ್ಮಿಕ ಇಲಾಖೆ ಕೊಟ್ಟಿರ್ತಕ್ಕಂಥ ವಸತಿ ಶಾಲೆಗಳ ಪಟ್ಟಿ ಪೂರ್ತಿ ಅದರಲ್ಲಿದೆ. ಆ ಪಟ್ಟಿಯಲ್ಲಿ 1ನೇ ನಂಬರ್ ಯಾವ ತಾಲೂಕಿದೆ ಅಂತಂದ್ರೆ, ಸಚಿವರು ಅವ್ರ ತಾಲೂಕು ಕೊಡಕ್ ಮೊದಲು ರಾಜ್ಯಾದ್ಯಂತ ನಂಬರ್ 1 ಸ್ಥಾನದಲ್ಲಿ ಕೊಟ್ಟಿರ್ತಕ್ಕಂಥ ಕಟ್ಟಡ ಕಾರ್ಮಿಕರ ಶಾಲೆ ಯಾವ್ದಾದ್ರೆ ಹೊಸಕೋಟೆ ತಾಲೂಕು ಅಂತ ಹೇಳಿ ಅತ್ಯಂತ ಹೆಮ್ಮೆಯಿಂದ ಈ ಒಂದು ಸಂದರ್ಭದಲ್ಲಿ ಹೇಳ್ಕೊತೀನಿ. ಮತ್ತೆ ಅಷ್ಟೇ ಒಂದು ಕೃತಜ್ಞನಾಗಿ ಸಚಿವರಿಗೆ ನಾನು ಹೇಳಬೇಕು ಅಂತ ಬಯಸ್ತೀನಿ. ಯಾಕಂತಂದ್ರೆ 224 ತಾಲೂಕುಗಳಲ್ಲಿ 31 ತಾಲೂಕುಗಳನ್ನ ಜಿಲ್ಲೆವಾರು ಒಂದು ತಾಲೂಕಿಗೆ ಆಯ್ಕೆ ಮಾಡಿಕೊಂಡು ಆ ಜಿಲ್ಲೆವಾರು ಆಯ್ಕೆ ಮಾಡಿಕೊಂಡಿರೋ ಪಟ್ಟಿಯಲ್ಲಿ ಮೊದಲನೇ ಹೆಸರು ಯಾವ ತಾಲೂಕು ಮಂಡ್ಯ ಆಗಿದೆ ಬಜೆಟ್ ಅಂತ ತೆಗೆದು ನೋಡ್ಬೋದು ಅಂದ್ರೆ ಅದು ಹೊಸಕೋಟೆ ತಾಲೂಕು ಅಂತ ಆಗಿರೋದ್ರಿಂದ ಸಚಿವರಿಗೆ ಈ ಒಂದು ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನ ನಾನು ಕೋರಕ್ಕೆ ಬಯಸ್ತೇನೆ. ಸಂತೋಷ್ ಏನು ಸಚಿವರಾದರು, ಅವ್ರು ಸಚಿವರಾದಾಗಿಂದಲೂ ಕೂಡ ಯಾವ್ಯಾವ ರೀತಿಯಾದಂತ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಇವತ್ತು ಕಾರ್ಮಿಕ ಇಲಾಖೆಗೆ ಅವರು ಕೊಟ್ಟಿದ್ದಾರೆ ಅಂತಂದ್ರೆ, ವಿಶೇಷವಾಗಿ ನಮ್ಮ ಭಾಗದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ವಿ, ದೊಡ್ಡ ದೊಡ್ಡ ಮಟ್ಟದಲ್ಲಿ ವೇರ್ ಹೌಸ್ಗಳು ಬರ್ತಾವೆ. ವೇರ್ ಹೌಸ್ಗಳು ಬಂದು ಆ ವೇರ್ ಹೌಸ್ಗಳಲ್ಲಿ ದುಡಿಯಂತ ಸ್ವಿಗ್ಗಿಯಲ್ಲಾಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಬಿಗ್ ಬಾಸ್ಕೆಟ್ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಈ ರೀತಿಯಾದಂತಹ ಕಂಪನಿಗಳಲ್ಲಿ ದುಡಿಯಂತ ಗಿಗ್
ವರ್ಕರ್ಸ್ ಅಂತ ಏನ್ ಹೇಳ್ತಾರೆ, ಈ ಪ್ರಪಂಚದಲ್ಲೇ ಮೊಟ್ಟ ಮೊದಲನೇದಾದಂತ ಗಿಗ್ ವರ್ಕರ್ಸ್ ನ ಕಾಪಾಡಕ್ಕೆ, ರಕ್ಷಣೆ ಮಾಡಕ್ಕೆ, ಅವರ ಶ್ರೇಯನ ಉಳಿಸೋಕ್ಕೋಸ್ಕರ ಯಾರಾದ್ರೂ ಒಂದು ಕಾನೂನನ್ನ ರೂಪಿಸಿದ್ರೆ ಭಾರತ ಅಲ್ಲ, ವಿಶ್ವದಲ್ಲೇ ಮೊಟ್ಟ ಮೊದಲನೇ ಕಾರ್ಮಿಕ ಇಲಾಖೆ ಕಾಂಗ್ರೆಸ್ ಸರ್ಕಾರದ ಸಂತೋಷ್ ಲಾಡ್ ಅವರ ಸಚಿವ ಸ್ಥಾನದ ಕಾರ್ಮಿಕ ಇಲಾಖೆ ಆ ಗಿಗ್ ವರ್ಕರ್ಸ್ ನ ಆ ರೀತಿಯಲ್ಲಿ ಕಾಪಾಡಿದರೆ ವಿಶ್ವಕ್ಕೆ ಮಾದರಿಯಾದಂತ ಒಂದು ಬಿಲ್ ನ ಇವತ್ತು ತಂದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಗಿಗ್ ವರ್ಕರ್ಸ್ ನ ಇವತ್ತು ಉಳಿಸ್ಕೊಳ್ಳುವಂತ ಕಾಪಾಡುವಂತ ಕೆಲಸ ಇವತ್ತು ಮಾಡಿದ್ದಾರೆ. ಬಂಧುಗಳೇ, ಅದೇ ರೀತಿಯಲ್ಲಿ ತಾವೆಲ್ಲರೂ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ನೋಡಿರ್ಬೋದು, ಕೆಲವೇ ದಿನಗಳಲ್ಲಿ ಏನು ಕನಿಷ್ಠ ವೇತನ ಎಂದಿದ್ದು ಅಸಂಘಟಿತ ವಲಯದಲ್ಲಿ ಬೇರೆ ಬೇರೆ ವರ್ಗದಲ್ಲಿ ಏನು ನಮ್ಮ ಕನಿಷ್ಠ ವೇತನ ಏನಿತ್ತು ಅದನ್ನ 60% ಹೆಚ್ಚಾಗಿ ಮಾಡಿ ಎಲ್ಲರೂ ಕೂಡ ಕಾರ್ಮಿಕರಿಗೆ ಒಳ್ಳೆ ವೇತನ ಸಿಗಂತ ರೀತಿ ಯಾರಾದ್ರೂ ಮಾಡಿರಂತಂದ್ರೆ ಅದು ಸಂತೋಷ್ ಲಾಡಣ್ಣವರು, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರಣ್ಣವರ ಸರ್ಕಾರ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯಿಂದ ಹೇಳ್ಬಹುದು. ಬಂಧುಗಳೇ, ಈ ರೀತಿಯಲ್ಲಿ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳು ಇವತ್ತೀಗಾಗಲೇ ಮೇಡಮ್ ಅವರು ಹೇಳಿದಂಗೆ ಮದುವೆ ಸಹಾಯಧನ ಸುಮಾರು 40,000 ರೂಪಾಯಿ, ಹೆರಿಗೆ ಸಹಾಯಧನ ಸುಮಾರು 50,000 ರೂಪಾಯಿ, ಪೆನ್ಷನ್ ಪ್ರತಿ ತಿಂಗಳು 3,000 ರೂಪಾಯಿ, ಅಂತ್ಯಕ್ರಿಯೆ ವೆಚ್ಚಕ್ಕೆ 15,000 ರೂಪಾಯಿ, ಈ ರೀತಿಯಾಗಿ ಬೇರೆ ಬೇರೆ ಸಹಾಯಗಳನ್ನ ಮಾಡ್ಕೊಳ್ತಾ ಬಂದು ನಮ್ಮ ತಾಲೂಕಲ್ಲಿ ಕಳೆದ 3 ವರ್ಷಗಳಲ್ಲಿ ನಾವು ನೋಡಿದ್ರೆ ಸುಮಾರು 32,703 ಫಲಾನುಭವಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಅನುಕೂಲ ಆಗಂತ ರೀತಿಯಲ್ಲಿ ಇವತ್ತು ಕಾರ್ಮಿಕ ಇಲಾಖೆ ಕಡೆಯಿಂದ ನಾವು ಕೆಲಸಗಳನ್ನ ನಾವು ಮಾಡಿಕೊಟ್ಟಿದ್ದೀವಿ. ಆದ್ರಿಂದ ಕಾರ್ಮಿಕ ಇಲಾಖೆಗೆ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾವು ಕೋರಬೇಕಾಗುತ್ತೆ. ಬಂಧುಗಳು, ಇವತ್ತು ಮತ್ತೊಂದು ವಿಷಯ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ, ಕಾರ್ಮಿಕ ಇಲಾಖೆಯಲ್ಲಿ ಈ ರೀತಿಯಾದಂತಹ ಕ್ರಾಂತಿಕಾರಿಯಾದಂತಹ ಬದಲಾವಣೆಗಳು ಆಗೋದಕ್ಕೋಸ್ಕರ ಮೂಲ ಕಾರಣ ಯಾರು ಅಂತಂದ್ರೆ, ಒಂದ್ ಕಡೆ ಈಗಾಗಲೇ ನಮ್ಮ JD ಸರ್ ಅವರು ಹೇಳಿದಂಗೆ ಏನು ಸನ್ಮಾನ್ಯ BN ಬಚ್ಚೇಗೌಡರ ಕಾಲದಲ್ಲಿ ಮಾಡಿದಂತ ಕಾರ್ಮಿಕರ ಯೋಗಕ್ಷೇಮನ ಉಳಿಸ್ಕೊಳ್ಳುವಂತ ಕಾರ್ಯಕ್ರಮವಿತ್ತು. ಅದರ ಜೊತೆಗೆ ಕೇಂದ್ರ ಮಟ್ಟದಲ್ಲಿ ಸನ್ಮಾನ್ಯ ಖರ್ಗೆ ಸಾಹೇಬರೇನಿದ್ರು, ಖರ್ಗೆ ಸಾಹೇಬರು ಕೇಂದ್ರದಲ್ಲಿ ಸನ್ಮಾನ್ಯ BN ಬಚ್ಚೇಗೌಡರು ರಾಜ್ಯದಲ್ಲಿ, ಇವಿಬ್ಬರು ಕೂಡ ಸೇರಿಕೊಂಡು ಏನಿವತ್ತು ಯೋಜನೆಗಳನ್ನ ರೂಪಿಸಿದ್ರು ಆ ಯೋಜನೆಗಳ ಪ್ರತಿಫಲವಾಗಿ ಇವತ್ತು ಕಾರ್ಮಿಕರಿಗೆ ಅವರ ಹಿತರಕ್ಷಣೆಗೆ ಇವೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಬಂಧುಗಳೇ, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನು ನಾವು ನಮ್ಮ ಕಾರ್ಮಿಕರ ಕೌಶಲ್ಯಕ್ಕೆ ಅವರಿಗೆ ಸೇಫ್ಟಿ ಕಿಟ್ ಅಂತ ವಿತರಣೆ ಮಾಡಬೇಕು. ಸುಮಾರು 1,200 ಸೇಫ್ಟಿ ಕಿಟ್ಗಳನ್ನ ಸುಮಾರು 1,500 ರೂಪಾಯಿ ಬೆಲೆ ಬಾಳಂತ ಸೇಫ್ಟಿ ಕಿಟ್ಗಳನ್ನ ಸುಮಾರು 1,250 ಕಾರ್ಮಿಕರಿಗೆ ಸೇಫ್ಟಿ ಕಿಟ್ ನ ವಿತರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಸುಮಾರು 1,400 ಕಾರ್ಮಿಕರಿಗೆ ಟ್ರೈನಿಂಗ್ ಕಿಟ್ ವಿತರಣೆ ಜೊತೆಗೆ ಅವರ ಖಾತೆಗಳಿಗೆ ನೇರವಾಗಿ 2,000 ರೂಪಾಯಿನೂ ಕೂಡ ಇದೇ ಕಾರ್ಯಕ್ರಮದಲ್ಲಿ ಜಮೆ ಮಾಡಿ ಒಟ್ಟಾರೆ ನಾನಾದ್ರೂ ಭಾವಿಸ್ತೀನಿ ಇಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 5,000 ರೂಪಾಯಿಯಷ್ಟು ನೇರವಾಗಿ ಅವರ ಅನುಕೂಲಗಳಿಗೆ ಮಾಡಿಕೊಟ್ಟಂತ ಕರ್ನಾಟಕ ರಾಜ್ಯ ಕಾರ್ಮಿಕ ಇಲಾಖೆಗೆ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರಕ್ಕೆ ಬಯಸ್ತೇನೆ. ಕಾರ್ಮಿಕರ ಮಕ್ಕಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸನ ಶಿಕ್ಷಣ ಕೊಡಿಸಬೇಕು ಅಂತ ಒಂದು ನಿಟ್ಟಿನಲ್ಲಿ 35 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸುಮಾರು 32 ಕೋಟಿ ರೂಪಾಯಿಗಳಲ್ಲಿ ಕಟ್ಟಡದ ಅಭಿವೃದ್ಧಿ, ಇನ್ನ 3 ಕೋಟಿಯಲ್ಲಿ ಲ್ಯಾಬೋರೇಟರಿ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಬೇಕಾದಂತ ಎಲ್ಲಾ ಪೀಠೋಪಕರಣಗಳಾಗಿರ್ಬೋದು 35 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಾಡಿರುವಂತಹ ಈ ಒಂದು ಶಾಲೆಗೆ ಅನಂತ ಧನ್ಯವಾದಗಳನ್ನ ಮತ್ತೊಮ್ಮೆ ಸಚಿವರಿಗೆ ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಕಾದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನ ಸೂಚಿಸ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವೇದಿಕೆಯಲ್ಲಿ ನಮ್ಮ ಗಣ್ಯಾತಿಗಣ್ಯರಾದ ಶ್ರೀ ಶರತ್ ಕುಮಾರ್ ಬಚ್ಚೇಗೌಡ ಸಾಹೇಬರು ನಮ್ಮ ಕಾರ್ಮಿಕ ಇಲಾಖೆಗೆ ಶ್ರಮಿಕ ವಸತಿ ಶಾಲೆಯನ್ನ ಮಂಜೂರು ಮಾಡಿಸಿ ಈ ಒಂದು ದಿನ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಕಾರ್ಮಿಕ ಇಲಾಖೆಯ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.
ಧನ್ಯವಾದಗಳನ್ನ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ಬೇಗೂರು ಗ್ರಾಮದಲ್ಲಿ ಸುಮಾರು ಒಂದು 6 ತಿಂಗಳಿಂದ ಈ ಒಂದು 10 ಎಕರೆ ಪ್ರದೇಶನ ಗುರುತಿಸಿ ಈ ಭಾಗದಲ್ಲಿರ್ತಕ್ಕಂಥ ಕಾರ್ಮಿಕರೆಲ್ಲರಿಗೂ ಕೂಡ ಏನಾದರೂ ಒಂದು ಅನುಕೂಲ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮನ ರೂಪಿಸಿಕೊಂಡು ಇವತ್ತು ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಮಿಕರ ಒಂದು ವಸತಿ ಶಾಲೆನ ಇಲ್ಲಿ 10 ಎಕರೆ ಪ್ರದೇಶದಲ್ಲಿ ಸುಮಾರು ಒಂದು 35 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಗುದ್ಲಿ ಪೂಜೆನ ಶಂಕುಸ್ಥಾಪನೆಯನ್ನ ಇವತ್ತು ಮಾಡಿದೀವಿ. 15 ತಿಂಗಳ ಒಳಗಡೆ ಇಲ್ಲಿ ಈ ಒಂದು ಶಾಲೆನ ಪ್ರಾರಂಭ ಮಾಡಿ 6ನೇ ತರಗತಿಯಿಂದ ಹಿಡಿದು 2nd PUC ವರೆಗೂ ಉದ್ದೇಶ ಇರತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಕಾರ್ಮಿಕರ ಮಕ್ಕಳಿಗೆ ಕಾರ್ಮಿಕರು ಹಗಲು ರಾತ್ರಿ ಯಾರು ಶ್ರಮಿಸ್ತಾರೆ ಅವ್ರ ಮಕ್ಕಳಿಗೂ ಕೂಡ ಒಳ್ಳೆ ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣ ದೊರಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ವಸತಿ ಶಾಲೆನ ಪ್ರಾರಂಭ ಮಾಡಿ 6ನೇ ತರಗತಿಗೆ ಬಿಟ್ಕೊಂಡ್ರೆ PUC ಮುಗಿಸೋವರೆಗೂ ಕೂಡ ಆ ಮಕ್ಕಳನ್ನ ಸುಮಾರು ಒಂದು ICSE ಅಲ್ಲ CBSE ಲೆವೆಲ್ ವರೆಗೂ ಕೂಡ ವಿದ್ಯಾಭ್ಯಾಸದ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿ ಮೊಟ್ಟ ಮೊದಲನೇ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಅದರಲ್ಲಿ ಮೊಟ್ಟ ಮೊದಲನೇ ತಾಲೂಕು ಆಯ್ಕೆ ಆಗಿರ್ತಕ್ಕಂಥದ್ದು ಹೊಸಕೋಟೆ ತಾಲೂಕು ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡಣ್ಣವ್ರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೋರ್ತೀನಿ. ಅದೇ ವೇದಿಕೆಯಲ್ಲಿ ಸುಮಾರು 1200 ಏನಿಲ್ಲಿ ಕಾರ್ಮಿಕರಿದ್ದಾರೆ ಅವರೆಲ್ಲರಿಗೂ ಕೂಡ ಸೇಫ್ಟಿ ಕಿಟ್ಗಳ ವಿತರಣೆ, ತರಬೇತಿ ಮತ್ತೆ ಸುಮಾರು 5 ಜನ ವಿಶೇಷ ಚೇತನರೇನಿದ್ದಾರೆ ಅವ್ರಿಗೆ ಇಲ್ಲಿ ತ್ರಿಚಕ್ರ ವಾಹನದ ವಿತರಣೆ ಕಾರ್ಯಕ್ರಮನ ಕೂಡ ಈ ಒಂದು ವೇದಿಕೆಯಲ್ಲಿ ಒಂದೇ ಅಡಿಯಲ್ಲಿ ಇವತ್ತು ನಾವು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ. ಪ್ರಿಯ ಬಂಧುಗಳೇ, ಸಂಸ್ಕೃತಿ ಆನ್ TV ವತಿಯಿಂದ ಹೊಸಕೋಟೆ ತಾಲೂಕು ನಗರೇನಹಳ್ಳಿ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು.